ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ವೃದ್ಧ ಮಹಿಳೆಯರು ದಿಟ್ಟ ಹೋರಾಟ ಮಾಡಿ ಪ್ರಾಣ ತ್ಯಾಗ ಮಾಡಿದ್ರು. ಬ್ರಿಟಿಷರ ಗುಂಡು ಅವರ ಎದೆ ಸೀಳಿದ್ರೂ ಕೂಡ ಕೈಯಲ್ಲಿಟ್ಕೊಂಡಿದ್ದ ರಾಷ್ಟ್ರಧ್ವಜವನ್ನ ಕೆಳಗೆ ಬೀಳಿಸಲಿಲ್ಲ. ಅಂತಹ ಮಹಾನ್ ಮಹಿಳೆಯ ಕಥೆಯನ್ನ ಈಗ ನಾನು ಹೇಳಕ್ಕೆ ಹೊರಟಿದ್ದೀನಿ. ಬ್ರಿಟಿಷರ ವಿರುದ್ಧ ಹೋರಾಟ ಕೇವಲ ಒಂದೇ ಒಂದು ಊರಲ್ಲಿ ನಡೆದಿಲ್ಲ ಅಂತಲ್ಲ. ಬ್ರಿಟಿಷರ ವಿರುದ್ಧ ಹೋರಾಟ ಇಡೀ ದೇಶದಲ್ಲಿ ಹಬ್ಕೊಂಡಿತ್ತು. 1930ರಿಂದ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಆಜಾದಿಯ ಘೋಷಣೆ ಮೊಳಗಿತ್ತು. ಈ ಹೋರಾಟದಲ್ಲಿ ಪುರುಷರಿಗೆ ಹೆಗಲಾಗಿ 72 ವರ್ಷದ ವೃದ್ಧ ಮಹಿಳೆ ನಿಂತಿದ್ರು. ಆ ವೃದ್ಧೆ ಬ್ರಿಟಿಷರ ಗುಂಡಿಗೆ ಎದೆಯೊಡ್ಡಿದ ಛಲಗಾತಿ. ಇವರನ್ನ ಗಾಂಧಿ ಬುರಿ ಅಂತ ಕರಿತಿದ್ರು. ಗಾಂಧಿ ಬುರಿ ಅಂದ್ರೆ ಓಲ್ಡ್ ಲೇಡಿ ಗಾಂಧಿ ಅಂತ ಅರ್ಥ. ಯಾಕಂದ್ರೆ ಗಾಂಧೀಜಿ ಅವರ ತತ್ವಗಳಿಗೆ, ಸಿದ್ಧಾಂತಗಳಿಗೆ ಇವರು ತುಂಬಾನೇ ಪ್ರೇರಿತರಾಗಿದ್ರು. ಅಂದಹಾಗೆ ಇವರ ಹೆಸರು ಮಾತಂಗಿನಿ ಹಾಜ್ರಾ. ಇಂದಿನ ಪಶ್ಚಿಮ ಬಂಗಾಳದವರು. ಬಡ ಕುಟುಂಬದಲ್ಲಿ ಜನಿಸಿದ ಕಾರಣ ಸರಿಯಾದ ಶಿಕ್ಷಣ ಕೂಡ ಇವರಿಗೆ ಸಿಗಲಿಲ್ಲ. 12ನೇ ವಯಸ್ಸಿನಲ್ಲಿ 62 ವರ್ಷದ ತ್ರಿಲೋಚನ್ ಹಾಜ್ರಾ ಅವರ ಜೊತೆ ಇವರ ಮದುವೆಯಾಗುತ್ತೆ. 18ನೇ ವಯಸ್ಸಿಗೆ ಗಂಡನನ್ನ ಕಳೆದುಕೊಂಡು ವಿಧವೆಯಾಗಿ ಒಂಟಿಯಾಗ್ತಾರೆ ಮಾತಂಗಿನಿ ಹಾಜ್ರಾ. ಈ ದಿನಗಳಲ್ಲಿ ಸ್ವತಂತ್ರದ ಕೂಗು ಜೋರಾಗಿತ್ತು. ಈ ಸಂದರ್ಭ ನಿರಂತರವಾಗಿ ಚಳವಳಿಗಳು ನಡೀತಾ ಇದ್ವು. ಈ ಚಳವಳಿಗಳತ್ತ ಆಕರ್ಷಿತರಾದ ಮಾತಂಗಿನಿ ಗಾಂಧಿವಾದಿಗಳ ಜೊತೆ ಗುರುತಿಸಿಕೊಂಡ್ರು. ಅಂದಿನ ಕಾಲಘಟ್ಟದಲ್ಲಿ ಮಹಿಳೆ ಮನೆಯಿಂದ ಹೊರಗೆ ಬರೋದೇ ದೊಡ್ಡ ಮಾತಾಗಿತ್ತು. ಆದರೆ ಎಲ್ಲ ಅಡೆತಡೆಗಳನ್ನು ಮೀರಿ ಮಾತಂಗಿನಿ ಪ್ರತಿಭಟನೆಯಲ್ಲಿ ಸೇರಿಕೊಳ್ತಾ ಇದ್ರು. ಇಲ್ಲಿಂದ ಮಾತಂಗಿನಿ ಹೋರಾಟದ ಬದುಕು ಆರಂಭವಾಗುತ್ತೆ. 1930ರ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಹೋರಾಟದ ಭಾಗವಾಗ್ತಾರೆ ಮಾತಂಗಿನಿ. ನಂತರ ಉಪ್ಪಿನ ಸತ್ಯಾಗ್ರಹ ನಡೆಸ್ತಾ ಇರುವಾಗ ಅರೆಸ್ಟ್ ಆಗ್ತಾರೆ. ಬಿಡುಗಡೆ ಬಳಿಕ ಸುಮ್ಮನಾಗಲ್ಲ ಮಾತಂಗಿನಿ. ಚೌಕಿದಾರಿ ಟ್ಯಾಕ್ಸ್ ಬಂಧ ಹೋರಾಟಕ್ಕೆ ಧುಮುಕ್ತಾರೆ. ಇಲ್ಲಿ ಮತ್ತೆ ಬಂಧನಕ್ಕೊಳಗಾಗ್ತಾರೆ ಮಾತಂಗಿನಿ. 6 ತಿಂಗಳು ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸ್ತಾರೆ. 6 ತಿಂಗಳ ಬಳಿಕ ಮಾತಂಗಿನಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಆಕ್ಟಿವ್ ಮೆಂಬರ್ ಆಗಿ ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟಕ್ಕೆ ಜೀವನ ಮೀಸಲಿಡ್ತಾರೆ. 1933ರಲ್ಲಿ ಸೆರಾಂಪುರ್ನಲ್ಲಿ ಉಪವಿಭಾಗೀಯ ಕಾಂಗ್ರೆಸ್ ಸಮ್ಮೇಳನ ನಡೆದಿತ್ತು. ಈ ಸಮ್ಮೇಳನದಲ್ಲಿ ಇವರೂ ಕೂಡ ಇದ್ರು. ಸ್ವತಂತ್ರ ಹೋರಾಟದ ಜೊತೆ ಸಾಮಾಜಿಕ ಸೇವೆಯಲ್ಲಿಯೂ ಕೂಡ ಮಾತಂಗಿನಿ ತಮ್ಮನ್ನ ತೊಡಗಿಸಿಕೊಂಡಿದ್ರು. ಸಾಂಕ್ರಾಮಿಕ ರೋಗ, ಸಿಡುಬು ರೋಗ ತುಂಬಾ ಜಾಸ್ತಿ ಆದಾಗ ರೋಗಿಗಳ ಸೇವೆಯನ್ನೂ ಕೂಡ ಮಾಡಿದ್ರು. ಅದು ಸೆಪ್ಟೆಂಬರ್ 29, 1942. ಸಮರ್ ಪರಿಷತ್ ಅನ್ನೋ ಸ್ವಯಂ ಸೇವಕರು ತಮ್ಲುಕ್ ಪೊಲೀಸ್ ಠಾಣೆ ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗ್ತಾರೆ. ಇದಕ್ಕಾಗಿ ರಚನೆ ಮಾಡಲಾಗಿದ್ದ 5 ತಂಡಗಳಲ್ಲಿ ಒಂದನ್ನ ಮಾತಂಗಿನಿ ಮುನ್ನಡೆಸ್ತಾ ಇದ್ರು. ಆಗ ಅವರಿಗೆ 72 ವರ್ಷ. ಆಗ ಅವರು ತಮ್ಮ ಜೊತೆ ಬರೋಬ್ಬರಿ 6,000 ಜನರನ್ನ ಆ ಹೋರಾಟಕ್ಕೆ ಕರೆದುಕೊಂಡು ಹೋಗ್ತಾರೆ. ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನ ನಡೆಸಬೇಕಾದ್ರೆ ಬ್ರಿಟಿಷರು ಹಾರಿಸಿದ ಗುಂಡಿಗೆ ಮಾತಂಗಿನಿ ಬಲಿಯಾಗ್ತಾರೆ. 3 ಗುಂಡುಗಳು ಅವರ ಎದೆ ಸೀಳಿದ್ರೂ ಕೈಯಲ್ಲಿದ್ದ ರಾಷ್ಟ್ರಧ್ವಜ ಮಾತ್ರ ಕೆಳಗೆ ಬೀಳಲಿಲ್ಲ. ಇದು ದೇಶಕ್ಕೋಸ್ಕರ ಪ್ರಾಣ ತೆತ್ತಂತಹ ರಿಯಲ್ ಹೀರೋಸ್ ಕಥೆಗಳು. ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೇನು ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ. ಅದೇ ಹಾದಿಯಲ್ಲಿ ಇವರೆಲ್ಲರೂ ಕೂಡ ಬಂದವರು. ಈ ಕಥೆಗಳು ನಿಮ್ಮನ್ನು ಇನ್ಸ್ಪೈರ್ ಮಾಡಿದ್ದಾದಲ್ಲಿ ದೇಶಕ್ಕೋಸ್ಕರ ಏನಾದರೂ ಕೆಲಸ ಮಾಡೋಣ, ದೇಶಕ್ಕೋಸ್ಕರ ನಮ್ಮ ಸಮಯ ಮೀಸಲಿಡೋಣ. ಸಿಕ್ಕಿರುವಂತಹ ಸ್ವತಂತ್ರವನ್ನ ಸದ್ಬಳಕೆಯ ರೂಪದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನೀವು ಫಾಲೋ ಮಾಡಿ ಟಾಕಿಂಗ್ ಪ್ಯಾರೆಟ್ಸ್ ಕನ್ನಡ ಹಾಗೂ ಸಭೆ ವಿತ್ ಸಭಾ.